ಶುಕ್ರವಾರ ಕರ್ನಾಟಕದ 14 ಜಿಲ್ಲೆಗೆ ಚುನಾವಣೆ ನಡೆಯುತ್ತೆ. ಹಾಗಾಗಿ ಇವತ್ತು ಬಹಿರಂಗ ಪ್ರಚಾರಕ್ಕೆ ಎಲ್ಲ ತೆರೆ ಬಿದ್ದಿದೆ. ಕೊನೆಯ ದಿನ ಎಲ್ಲೆಲ್ಲರೂ ತೋಚ್ತಂಗೆಲ್ಲ ಮಾಡಿದ್ದಾರೆ. ಡಿ ಕೆ ಶಿವಕುಮಾರ್ ಕನಕಪುರದಲ್ಲೂ, ಕುಮಾರಸ್ವಾಮಿ ಮದ್ದೂರಿನಲ್ಲೂ, ಸೋಮಣ್ಣಪುರ ಯಡಿಯೂರಪ್ಪನವರು ತುಮಕೂರಿನಲ್ಲೂ, ಕೊಡಗಿನಲ್ಲಿ ಯದುವೀರು, ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ರು, ಮಂಗಳೂರಿನಲ್ಲಿ ಪದ್ಮರಾಜ್, ಹೀಗೆಲ್ಲರೂ ಮಾಡಿದ್ದಾರೆ. ಅವರವರ ಕೊನೆಯ ಮಾತುಗಳನ್ನು ಆಡಿದ್ದಾರೆ. ಖರ್ಗೆ ಅವರು ಮಾತ್ರ ಅಲ್ಲೆಲ್ಲ ಕಲಬುರಗಿಯಲ್ಲಿ ಅಳಿಯನ್ ಪರವಾಗಿ ಮಾತಾಡುವಾಗ ಸಾವಿನ ಮಾತಾಡಿ ಸ್ವಲ್ಪ ಭಾವುಕತೆಯ ದಾಳವನ್ನು ಅವರು ಉರುಳಿಸಿ ಬಿಟ್ಟಿದ್ದಾರೆ. ಯಾರು ಏನು ಬೇಕಾದ್ರೂ ಮಾಡ್ಕೊಳ್ಳಿ, ನಿಮ್ಮ ಇಷ್ಟ. ಆಲ್ ರೈಟ್. ಈ ಮಧ್ಯೆ ಗುಡ್ ನ್ಯೂಸ್ ಆರ್ ಬ್ಯಾಡ್ ನ್ಯೂಸ್ ಗೊತ್ತಿಲ್ಲ. 14 ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಮದ್ಯ ಮಾರಾಟ ಬಂದಾಗಿದೆ. ಯಾವ ಬ್ಯಾಡ್ ನ್ಯೂಸು ಅಲ್ಲ, ಎಲ್ಲರಿಗೂ ಗೊತ್ತಿರುತ್ತೆ, ಮೊದಲೇ ತಗೊಂಡು ಇಟ್ಕೋತಾರೆ. ಯಾವುದೇ ರೀತಿಯಿಂದ ತಪ್ಪಬಾರದು. ತಪ್ಪಿದ್ರೆ ನಾನು ತಿಳ್ಕೊಳ್ತೀನಿ ನನಗಿಲ್ಲಿ ಸ್ಥಾನ ಇಲ್ಲ ಅಥವಾ ನಿಮ್ಮ ಹೃದಯ ಗೆಲ್ಲಕ್ಕೆ ನನಗೆ ಸಾಧ್ಯ ಆಗಲಿಲ್ಲ ಅಂತಕ್ಕಂಥದ್ದು ನನಗೆ ಅನಿಸ್ತದೆ. ಇದು ಅಂತೂ ಆಯ್ತು. ಕೊನೆಗೆ ನಾವು ಸತ್ರೆ ಅಟ್ಲೀಸ್ಟ್ ಮಣ್ಣು ಹಾಕಾದ್ರೂ ನೀವು ಬನ್ನಿ, ಇಷ್ಟಾದ್ರೂ ಒಂದು ಉಪಕಾರ ಮಾಡಿ. ಈ ಕೆಲಸ ನೀವು ಮಾಡಿದ್ರೆ ಕೊನೆಗೆ ಉಳಿದಂತ ಕಮಲ ಏನಾಯ್ತು, ಒಣಗೋಯ್ತು. ಕುಮಾರಸ್ವಾಮಿ ಬಾಮೈದಿನ ನಿಲ್ಸವ್ರೆ, ಮಂಡ್ಯದಲ್ಲೂ ಗೆಲ್ಲುವುದಿಲ್ಲ. ನಮ್ಮ ಜನಕ್ಕೆ ಕೆಲವು ಸರಿ ಯಾವುದಕ್ಕೆ ಏನು ಪ್ರತಿಕ್ರಿಯೆ ಕೊಡಬೇಕು ಅನ್ನೋದು ಗೊತ್ತಾಗಲ್ಲ. ಅವರು ಮಾತಾಡ್ತಿರೋದು ನಾನು ಏನಾರು ಹೆಚ್ಚು ಕಡಿಮೆ ಅವ್ರ ಮಣ್ಣಾಕಾರು ಬಂದಿದ್ದೆ, ಅದಕ್ಕೆ ವಿಜಲ್ ಹೊಡಿ ಚಪ್ಪಳೆ ಹೊಡೆಯಕ್ಕೆ ಹೋಗ್ತಾರೆ. ಏನು ಜನರಪ್ಪ ಈ ಸೇಯಿಂಗ್. ನೀವು ನನ್ನನ್ನು ಅರ್ಥ ಮಾಡ್ಕೊಳ್ಳೋದಾದ್ರೆ ಓಟ್ ಕೊಡಿ, ಇಲ್ಲಿ ಕೊಡಬೇಡಿ ಅನ್ನೋ ಥರ ಇಂಡೈರೆಕ್ಟ್ ಆಗಿ. ಎಸ್, ಲೋಕಸಭಾ ಚುನಾವಣೆ ಸಲುವಾಗಿ ಬಿಜೆಪಿ ಜೆಡಿಎಸ್ ಮೈತ್ರಿ ಮಾಡಿಕೊಂಡಿದೆ. ಆದರೆ ಮಂಡ್ಯದಲ್ಲಿ ಸುಮಲತಾ ಅವರು ಕುಮಾರಸ್ವಾಮಿ ಅವರ ಪರವಾಗಿ ಪ್ರಚಾರಕ್ಕೆ ಬಂದಿಲ್ಲ. ಇನ್ನು ಹಾಸನದಲ್ಲಿ ಪ್ರಜ್ವಲ್ ಪರವಾಗಿ ಪ್ರೀತಂ ಸಹಕಾರವನ್ನು ಕೊಡ್ತಾ ಇಲ್ಲ ಅಂತ ದೇವೇಗೌಡರು ಅಸಮಾಧಾನವನ್ನು ಹೊರಹಾಕಿದ್ದಾರೆ. ನಾಟ್ ಆಲ್, ಕೆಲವು ವ್ಯಕ್ತಿಗಳು ಭಾರತೀಯ ಜನತಾ ಪಾರ್ಟಿ ಅವರು ಕೋಆಪರೇಟ್ ಮಾಡ್ತಾ ಇಲ್ಲ. ಈಗ ಮಂಡ್ಯದಲ್ಲಿ ಸುಮಲತಾ ಅವರು ಕುಮಾರಸ್ವಾಮಿಗೆ ಕೋಆಪರೇಟ್ ಮಾಡಿ, ಅದರಿಂದ ಏನೋ ಕುಮಾರಸ್ವಾಮಿಗೆ ಅಪಾಯ ಆಗ್ಬಿಡೋದು. ಹಾಗೇನು ಎಸ್. ಇನ್ನು ಹೈವೋಲ್ಟೇಜ್ ಕ್ಷೇತ್ರ ಬೆಂಗಳೂರು ಗ್ರಾಮಾಂತರದಲ್ಲಿ ಸುಗಮ ಚುನಾವಣೆಗಾಗಿ ಅರಸೇನಾ ಪಡೆ ನಿಯೋಜಿಸಬೇಕು ಅಂತ ದೋಸ್ತಿಗಳು ಕೇಳಿಕೊಂಡಿದ್ರು. ಅದರಂತೆ ಚುನಾವಣಾ ಆಯೋಗ ಸ್ಪಂದನೆಯನ್ನು ವ್ಯಕ್ತಪಡಿಸಿದೆ. ವೀಕ್ಷಕರು ಮತ್ತು ಚುನಾವಣಾಧಿಕಾರಿಗಳ ಕೋರಿಕೆಯಂತೆ ಬೆಂಗಳೂರು ಗ್ರಾಮಾಂತರದಲ್ಲಿ 2 ಪಟ್ಟು ಹೆಚ್ಚಿನ ಅರಸೇನಾ ಪಡೆಯನ್ನು ನಿಯೋಜನೆ ಮಾಡಲಾಗುತ್ತೆ. ಈಗಾಗಲೇ 7 ಅರಸೇನಾ ಪಡೆಗಳ ತುಕಡಿಯನ್ನು ಕರೆಸಲಾಗಿದೆ. ಅಲ್ಲದೆ ಬೆಂಗಳೂರು ಗ್ರಾಮಾಂತರದ ಎಲ್ಲಾ 2829 ಮತಗಟ್ಟೆಗಳಲ್ಲಿ 100% ವೆಬ್ಕಾಸ್ಟ್ ಮಾಡಲಾಗುವುದು ಅಂತ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಮನೋಜ್ ಕುಮಾರ್ ಮೀನಾ ತಿಳಿಸಿದ್ದಾರೆ. 14 ಕ್ಷೇತ್ರಗಳ 30,602 ಮತಗಟ್ಟೆಗಳಲ್ಲಿ ಸುಗಮ ಚುನಾವಣೆಗೆ ಆಯೋಗ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಈ ಮಧ್ಯೆ ಬೆಂಗಳೂರು ಗ್ರಾಮಾಂತರದಲ್ಲಿ ಗ್ಯಾರಂಟಿ ಕಾರ್ಡ್ ಹಂಚಲಾಗ್ತಾ ಇದೆ ಅನ್ನೋ ಆರೋಪವನ್ನ ಬಿಜೆಪಿ ಮಾಡ್ತಾ ಇದೆ. ಈ ಸಂಬಂಧಿತವಾಗಿ ದೂರನ್ನು ಕೂಡ ಕೊಟ್ಟಿದೆ. 829 polling station of Bangalore rural parliamentary constituency will all 100% be webcasted. We are giving more than double central paramilitary forces in the Bangalore rural parliamentary constituency. As per the ಆಲ್ ರೈಟ್. ವೆಬ್ಕಾಸ್ಟಿಂಗ್ ಮಾಡ್ಬೋದು, ಅಲ್ಲಿ ಏನೋ ಗಲಾಟೆ ಆದರೆ ನಿಮ್ಗೆ ಏನೋ ಒಂಚೂರು ಸಿಗ್ಬೋದು ಅಷ್ಟೇ ದೃಶ್ಯಗಳು. ಅದು ಬಿಟ್ಟರೆ ಅದರಿಂದ ಏನಾಗುತ್ತೆ? ಈ ಕಾಸು ಕೊಡೋದು, ಕಾಸು ಹಂಚೋದು ಎಲ್ಲ ಯಾರು ಅಲ್ಲಿ ಬಂದು ಮಾಡ್ತಾರಾ? ಇಲ್ಲ. ಮತ್ತು ಈ ಗ್ಯಾರಂಟಿ ಕಾರ್ಡ್ ವಿಚಾರದಲ್ಲಿ ಬೆಂಗಳೂರು ಗ್ರಾಮಾಂತರದಲ್ಲಿ ಕಾರ್ಡ್ ಹಂಚ್ತಿದ್ದಾರೆ ಅಂತ ಬಿಜೆಪಿ ದೂರು ಕೊಟ್ಟಿದೆಯಂತೆ. ಅವರು ಹಂಚ್ತಾರೆ, ನೀವು ದೂರು ಕೊಟ್ಟರು ಅವರು ಕೊಡಬೇಕಾದ ಕಡೆ ಕೊಟ್ಕೊಂಡು ಹೋಗ್ತಾರೆ. ಬಟ್ ಜನ ಒಂದನ್ನು ನೆನ್ಪಿಟ್ಕೋಬೇಕು, ಗ್ಯಾರಂಟಿ ಕಾರ್ಡ್ ಈ ಸರಿ ಹಂಚ್ತಿರೋದಕ್ಕೆ ಈ ರಾಜ್ಯ ಸರ್ಕಾರ ಜವಾಬ್ದಾರಿ ತಗೊಳ್ಳಲ್ಲ. ಹೇಗೆ ಸರ್? ರಾಜ್ಯ ಸರ್ಕಾರ ಹೆಂಗ್ರಿ ತಗೊಳತ್ತೆ? ಇದು ಕೇಂದ್ರ ಸರ್ಕಾರದ್ದು. ಅವರು ಹೋದ್ ಸರಿ ನಿಮಗೆ ಗ್ಯಾರಂಟಿ ಕಾರ್ಡ್ ಬಂದಾಗ ನಾವು ಇಲ್ಲಿ ಅಧಿಕಾರಕ್ಕೆ ಬಂದ್ರೆ ಇದಕ್ಕೆ ಜಾರಿಗೆ ತರ್ತೀವಿ ಅಂದ್ರೆ ಇವರೇ ಕೊಟ್ಟವರೇ ಜವಾಬ್ದಾರಿ ಅಂತ. ಹೌದು ಹೌದು. ಈಗ ಹಂಗಲ್ಲ, ಅವರ ಅಧಿಕಾರಕ್ಕೆ ಬಂದ್ರೆ ಅಲ್ಲಿ ಬಂದ್ರೆ. ಎಸ್. ಲೋಕಸಭಾ ಚುನಾವಣೆ ಹೊತ್ತಲ್ಲಿ ಡಿ ಕೆ ಸುರೇಶ್ ಅವರ ಆಪ್ತರು ಎನಿಸಿಕೊಂಡಿರುವ, ಗೊತ್ತಿಲ್ಲ ಅವ್ರ ಆಪ್ತರೋ ಅಲ್ವೋ, IT ಶಾಕ್ ಕೊಟ್ಟಿದೆಯಂತೆ. 6 ಕಡೆ ರೈಡ್ ಮಾಡಿದೆ. ಯಾರೋ ಕೋಣನಕುಂಟೆಯ ಶ್ರೀಧರ್, ಅಂಜನಾಪುರ ಮಾಜಿ ಕಾರ್ಪೊರೇಟರ್ ಗಂಗಾಧರ್ ಅವ್ರ ಮೇಲೆಲ್ಲ ಮಾಡಿ ಎಷ್ಟೋ ದುಡ್ಡು ಗಿಡು ಎಲ್ಲ ಸೀಸ್ ಮಾಡಿದಾರಂತೆ. ಅವರು ಕಾಂಗ್ರೆಸ್ ಪ್ರಚಾರ ಮಾಡಬಾರ್ದು ಅನ್ನೋ ಥರ IT ಅವರೆಲ್ಲ ಧಮಕಿ ಹಾಕ್ತಿದ್ದಾರೆ ಅಂತ ಅವರೇನೋ ಆರೋಪ ಮಾಡಿದ್ದಾರೆ. ಕಾಂಗ್ರೆಸ್ನವರು ಒಂದಷ್ಟು ಪ್ರತಿಭಟನೆ ಮಾಡೋಕ್ಕೆ ಹೋಗಿದ್ದಾರೆ. ಆದರೆ BJP ಅವರು ಎಂದಿನಂತೆ ಅದನ್ನು ಸ್ವಾಗತಿಸಿದ್ದಾರೆ. ಓಕೆ, ಆಯಿತು, ದಾಳಿ ಎಲ್ಲ ಆಯಿತಾ? ಇನ್ನೇನೋ ಬೇರೆ ಬೇರೆ ಕಡೆನೂ ಅಷ್ಟೇ ಆಗಿದೆ. ಈ ಮಧ್ಯೆ ಮೈಸೂರಿನಲ್ಲಿ ಕಾಂಗ್ರೆಸ್ ಟಿಕೆಟ್ಗೆ ಆಸೆ ಪಟ್ಟಿದ್ದರು. ಅದಕ್ಕೋಸ್ಕರ ಭಾರತ್ ಜೋಡೋ ಯಾತ್ರೆಯಲ್ಲಿ ಕೈಕಾಲಿನ ಚರ್ಮನೆಲ್ಲ ಒಂದಷ್ಟು ಸುಟ್ಕೊಳ್ಳೋಕ್ಕೆ ಕಾರಣ ಆಯಿತು ಅವ್ರದ್ದು ವಾಕಿಂಗಲ್ಲಿ. ಸ್ಟಿಲ್ ಅವರು ಟಿಕೆಟ್ ಕೊಡಲಿಲ್ಲ. ಡಾಕ್ಟರ್ ಸುಶ್ರುತ್ ಗೌಡ ಅವ್ರು ಇವತ್ತು ಕಾಂಗ್ರೆಸ್ಗೆ ಬಾಯ್ ಅಂತ ಹೇಳಿಬಿಟ್ಟು BJP ಸೇರ್ಕೊಂಡಿದ್ದಾರೆ. ಬೆಂಗಳೂರಿನ BJP ಕಚೇರಿನಲ್ಲಿ ರಾಧಾಮೋಹನ್ ಅವರು ಉಸ್ತುವಾರಿ ಅಥವಾ ಅವರ ಸಮ್ಮುಖದಲ್ಲಿ.
ಕಾಂಗ್ರೆಸ್ ಪಾರ್ಟಿ ಕೆಲಸ ಮಾಡಬಾರ್ದು. ನೀವು ಯಾವುದೇ ಕಾರಣಕ್ಕೂ ಆಚೆಗಡೆ ಹೋಗಿ ಕಾಂಗ್ರೆಸ್ ಮಾಡಬಾರ್ದು. ಜಯಮಾನದಲ್ಲಿ ಹೆದರಿಕೆ ಅನ್ನೋದು ಇಲ್ಲ, ಯಾರು ಎದುರಿಸೋ ನನ್ನ ಡಿಕ್ಷನರಿಯಲ್ಲಿ ಇಲ್ಲ. ಬೆಂಗಳೂರು ಗ್ರಾಮ ನರೇಂದ್ರ ಮೋದಿಜಿ ಅವರ ಒಂದು ಸಾಧನೆ ಏನಿದೆ ಇಷ್ಟು ವರ್ಷ, ಮೋಸ್ಟ್ಲಿ ಬಿಜೆಪಿಲಿ ನನಗೆ ಒಳ್ಳೆ ಅವಕಾಶ ಇದೆ. ಗ್ರಾಮೀಣ ಪ್ರದೇಶ ಜನಗಳಿಗೆ ಇವ್ರಿಗೆಲ್ಲ ಒಂದು ಒಳ್ಳೆ ಕೆಲಸ ಮಾಡಬಹುದು. ನಾನು ಇವತ್ತು ಯಾವುದೇ ತರದ ಷರತ್ತಿಲ್ಲದೆ, ಪ್ರೀ ಕಂಡೀಷನ್ಸ್ ಇಲ್ಲದೆ, ಮನಸ್ಪೂರ್ವಕವಾಗಿ ನಾನು ಇಲ್ಲಿ ಬಂದು ಇವತ್ತು ಬಿಜೆಪಿನ ಜಾಯ್ನ್ ಆಗಿದ್ದೀನಿ.